ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳತ್ತೀನಿ. ಇವತ್ತು ನಾನೊಂದೆರಡು ಸಿಂಪಲ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದೀನಿ. ಅದೇನಪ್ಪ ಅಂತ ಹೇಳಿದ್ನಂದ್ರೆ, ಜಿರಳೆ ಎಲ್ಲರ ಮನೆ ಒಳಗೂ ಇರ್ತಾವಲ್ಲ ಫ್ರೆಂಡ್ಸ್. ಜಾಸ್ತಿ ಅಂತ ಹೇಳಿದ್ರೆ ನಮ್ಮ ಬಾತ್ರೂಮಲ್ಲಿ ಆಗಿರ್ಬೋದು. ಸೊ ಮನೆಯಲ್ಲೆಲ್ಲ ಅಡ್ಡಾಡ್ತಿರ್ತಾವೆ. ಒಂದು ಜಿರಳೆ ಮನೆಯೊಳಗೆ ಬಂದರೆ ಸಾಕು, ಮನೆ ತುಂಬ ಜಿರಳೆ ಮಾಡಿಬಿಡ್ತಾವವು. ಸೊ ಹಿಂಗಾಗಿ ಅದನ್ನು ಯಾವುದೇ ಒಂದು ದುಡ್ಡು ಖರ್ಚು ಮಾಡ್ದೇ ನಾವು ಮನೆ ಒಳಗೆ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಹೇಗೆ ನಾವು ಜಿರಳೆನ ಮನೆಯಿಂದ ಓಡಿಸೋದಂತ ಹೇಳ್ತೀನಿ. ಒಂದು ಅರ್ಧ ಈರುಳ್ಳಿ ತೊಗೊರಿ ಫ್ರೆಂಡ್ಸ್, ಜಾಸ್ತಿನೂ ಏನು ಬೇಡ. ಒಂದು ಒಂದು ವಾರಕ್ಕಾಗೋ ಅಷ್ಟು ಒಂದು ಅರ್ಧ ಈರುಳ್ಳಿ ತೊಗೊಂಡಾದಮೇಲೆ ಒಂದು 2 ಕಡ್ಡಿಯಷ್ಟು ಬೇವಿನ ಎಲೆ. ಸೊ ಬೇವಿನ ಎಲೆ ಸಿಗುತ್ತಲ್ಲ, ಇಲ್ಲಿ ನೋಡ್ರಿ ಕಾಣಿಸಾತಿರ್ಬೋದು ನಿಮಗೆ. ನಿಮ್ಮ ಹತ್ರ ಹಸಿ ಬೇವಿನ ಎಲೆ ಇಲ್ಲ ಅಂತ ಹೇಳಿದ್ರೆ ನೀವು ಒಣದನ್ನು ಯೂಸ್ ಮಾಡ್ಬೋದು. ಬಟ್ ಹಸಿದು ಯೂಸ್ ಮಾಡಿದರೆ ಬೆಸ್ಟ್. ಬಟ್ ಒಣದನ್ನು ನೀವು ಯೂಸ್ ಮಾಡಿ, ನಿಮಗೆ ಸಿಗಲೇ ಇಲ್ಲಪ್ಪ ಅಂತ ಹೇಳಿದ್ನಂದ್ರೆ ಸೊ ಓಕೆ. ಇವಾಗ ಇದು ಎರಡು ಒಂದು ಬೌಲ್ ಒಳಗೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿರಿ. ಒಂದು ಗ್ಲಾಸಷ್ಟು ನೀರು ಹಾಕಿರಿ. ಭಾಳ ಜಾಸ್ತಿನೂ ನೀರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇದೊಂದು ಜಾಸ್ತಿನೂ ನಮಗೇನು ಲಿಕ್ವಿಡ್ ಯೂಸ್ ಆಗಂಗಿಲ್ಲ. ಇದು ಒಂದು ಸ್ವಲ್ಪ ಹಾಕಿದರೆ ಸಾಕು ಫ್ರೆಂಡ್ಸ್. ಅದನ್ನು ಗ್ಯಾಸ್ ಆನ್ ಮಾಡಿ ಸೊ ಚೆನ್ನಾಗಿ ಕುದಿಬೇಕು ಇವಾಗ. ಸೊ ಕುದಿಯೋ ಟೈಮ್ಗೆ ನೀವು ನೋಡಿರಿ, ಒಂದು 2-3 ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್. ಇದೇನು ಜಾಸ್ತಿ ಕ್ವಾಂಟಿಟಿ ಒಳಗೆ ಇರೋಂಗಿಲ್ಲಲ್ಲ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಕುದಿಯತೈತಿ ಇವಾಗಿದು. ಸೊ ಇವಾಗ ಏನು ಮಾಡಿಬಿಡೋಣ, ಗ್ಯಾಸ್ನ ಆಫ್ ಮಾಡಿಬಿಡೋಣ. ಓಕೆನಾ? ಗ್ಯಾಸ್ನ ಆಫ್ ಮಾಡಿ ಇದನ್ನು ಒಂದು 2 ನಿಮಿಷ ಅಷ್ಟೇ ಬಿಡಿ ಫ್ರೆಂಡ್ಸ್. 2 ನಿಮಿಷ ಅಷ್ಟು ಬಿಟ್ಟು ಒಂದು ಬಟ್ಲದೊಳಗೆ ನಿಮ್ಮ ಮನೆ ಒಳಗೆ ಸ್ಪ್ರೇ ಬಾಟಲೆಲ್ಲ ಇಲ್ಲಪ್ಪ ಅಂತ ಹೇಳಿದರೆ ನೀವು ಈ ಥರ ನೀವು ಬಟ್ಲೊಳಗೂ ಹಾಕ್ಬೋದು. ಅಕಸ್ಮಾತ್ ನಿಮ್ಮ ಮನೆ ಒಳಗೆ ಬಾಟಲ್ಸ್ ಎಲ್ಲ ಇದ್ದಾವೆ ಅಂತ ಹೇಳಿದರೆ ನೀವು ಸ್ಪ್ರೇ ಬಾಟಲಲ್ಲೆಲ್ಲ ಹಾಕಿ ಅದನ್ನು ಈ ಥರ ಸೋಸ್ಕೊಂಡು ಬಿಡಬೇಕು. ಓಕೆನಾ? ಸೋಸ್ಕೊಂಡಾದಮೇಲೆ ಸೊ ಇವಾಗ ಇದಕ್ಕೆ ಕಂಫರ್ಟ್, ಯಾಕಂತ ಹೇಳಿದರೆ ಬೇವಿಂದೆಲ್ಲ ಆಮೇಲೆ ಈರುಳ್ಳಿದ್ದು ಸ್ಟ್ರಾಂಗ್ ಸ್ಮೆಲ್ ಇರುತ್ತಲ್ಲ, ಅದು ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಹೇಳಿ ಸ್ವಲ್ಪ ಕಂಫರ್ಟ್ ಹಾಕಾತೀನಿ. ಅದನ್ನು ನೀವು ಹಾಕಿ ಚೆನ್ನಾಗಿ ಕಲಸಿ ನಿಮ್ಮ ನೈಟ್ ಮಲ್ಕೊಳ್ಳೋವಾಗ ಬಾತ್ರೂಮಲ್ಲಿ ಆಗಿರ್ಬೋದು, ಆಮೇಲೆ ಜಿರಳೆ ಗ್ಯಾಸ್ ಕಟ್ಟೆ ಆಗಿರ್ಬೋದು, ಆಮೇಲೆ ನಾವು ರೇಷನ್ ಎಲ್ಲ ಇಡ್ತೇವಲ್ಲ ಸೊ ಅಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ನೀವು ಒಂದು ಸ್ವಲ್ಪ ಸ್ಪ್ರೇ ಮುಂದೆ ಬಾಗಿಲುಗಡೆಗೆ ಇಲ್ಲೆಲ್ಲ ಸ್ಪ್ರೇ ಮಾಡಿದ್ನಂದರೆ ನಿಮಗೆ ಒಂದೇ ದಿನಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದೇ ದಿನಕ್ಕೆ ನಾವು ಹೊರಗಡೆ ಬಂದು ಸತ್ತೋಗ್ಬಿಡ್ತಾವೆ. ಈ ಜೆಲ್ ಅದು ಇದು ಏನು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಗೆ. ಹಿಟ್ಟು ಸೊ ಅದೆಲ್ಲ ಯೂಸ್ ಮಾಡ್ತಾರಲ್ಲ. ಸೊ ಓಕೆ, ಬರ್ರಿ ಇವಾಗ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಇವಾಗ ನೋಡಿರಿ ಫ್ರೆಂಡ್ಸ್, ಇಲ್ಲೇ ಸೊಳ್ಳೆ ಬತ್ತಿ ಎಲ್ಲ ಹಚ್ತೀವಲ್ಲ ನಾವು, ಗುಡ್ ನೈಟ್ ಎಲ್ಲ ಹಚ್ತೀವಿ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದು. ಬಟ್ ಕೆಲವೊಬ್ಬರು ಮನೆಯೊಳಗೆ ಗುಡ್ ನೈಟೂ ಇರೋಂಗಿಲ್ಲ, ಸೊಳ್ಳೆ ಬತ್ತಿನೂ ಇರೋಂಗಿಲ್ಲ. ಆ ಟೈಮ್ ಒಳಗೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ನಂದ್ರೆ, ಒಂದು ಉದ್ದಿನ ಕಡ್ಡಿ ತೊಗೊರಿ. ನಾವು ಪೂಜೆ ಮಾಡ್ತೀವಲ್ಲ ಅದೇ ಉದ್ದಿನ ಕಡ್ಡಿ. ಆ ಉದ್ದಿನ ಕಡ್ಡಿ ತೊಗೊಂಡು ಯಾವುದಾದ್ರೂ ಬಾಮ್ ಆಗಿರ್ಬೋದು, ಜಂಡು ಬಾಮ್ ಆಗಿರ್ಬೋದು, ಅಯೋಡಿಕ್ಸ್ ಆಗಿರ್ಬೋದು, ಯಾವುದಾದ್ರೂ ಈ ಥರ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ರೆಡ್ ಕಲರ್ ಬಾಮ್, ಸೊ ಯಾವುದಾದ್ರೂ ಆಗಲಿ ಈ ಥರ ನೀವು ಉದ್ದಿನ ಕಡ್ಡಿಗೆ ಹಚ್ಚಿ ಅದಕ್ಕೆ ಬೆಂಕಿ ಹಚ್ಚಿ ನೀವು ಮನೆಯಲ್ಲಿ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಂದು ಸೊಳ್ಳೆನೂ ಬರಲ್ಲ. ಇದ್ದಿರೋ ಸೊಳ್ಳೆ ಎಲ್ಲ ಮನೆಯಿಂದ ಹೊರಗಡೆ ಹೋಗ್ತಾವೆ ಫ್ರೆಂಡ್ಸ್. ಯಾವುದೇ ನಮ್ಗೆ ಫಾಸ್ಟ್ ಕಾರ್ಡ್ ಬೇಡ, ಯಾವುದೇ ಗುಡ್ ನೈಟ್ ಬೇಡ, ಯಾವುದೇ ಸೊಳ್ಳೆ ಬತ್ತಿನೂ ಸಹ ಬೇಡ. ನಮಗೆ ಮನೆ ಒಳಗಿರೋ ಒಂದೇ ಒಂದು ಉದ್ದಿನ ಕಡ್ಡಿ ತೊಗೊಂಡು ಅದನ್ನು ನಾವು ಈ ಥರ ಮಾಡಿಕೊಂಡ್ರೆ, ಜಂಡು ಬಾಮ್ ಹಚ್ಕೊಂಡು ಮಾಡ್ಕೊಂಡಂದರೆ ಸಾಕು, ಈಸಿಯಾಗಿ ಮನೇಲೇ ರೆಡಿ ಆಗಿಬಿಡುತ್ತೆ. ಐ ಹೋಪ್ ನಿಮಗೆರಡು ಟಿಪ್ಸ್ ಇಷ್ಟ ಆಗ್ಯವಂತ ಅಂದ್ಕೊತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾಳೆ ಹೊಸ ಟಿಪ್ಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ನಮಸ್ಕಾರ. ಆ್ಯಂಡ್ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಈ 2 ಟಿಪ್ಸ್ ಹೆಂಗೆ ಅನಿಸಿದೆ ಅಂತ ಹೇಳಿ. ಸೊ ಓಕೆ, ಹೋಗಿ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.